प्रपंच पर्यटने ಸಮಸ್ಯೆಗಳು ಒಂದಲ್ಲ ಎರಡಲ್ಲ ನೂರಾರು ಇದ್ದಾವೆ. ಅದೆಲ್ಲನೂ ಕೂಡ ಯಾವ ರೀತಿ ಬಗೆಹರಿಸಬೇಕು ಅಂತ ಆದಷ್ಟು ಶೀಘ್ರದಲ್ಲಿ ಯೋಚನೆ ಮಾಡಿದ್ರೆ ಒಳ್ಳೆಯದು. ಜೂನ್ 4ನೇ ತಾರೀಕು 1884ನೇ ಇಸವಿ ಮೈಸೂರು ಸಂಸ್ಥಾನದ ಇತಿಹಾಸದಲ್ಲಿ ಒಂದು ದೊಡ್ಡ ವಿಜೃಂಭಣೆಯಿಂದ ಆಚರಿಸಿರ್ತಕ್ಕಂತಹ ಒಂದು ಸುದಿನ. ಅಂದು ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರವರ ಜನನವಾಗಿತ್ತು. ನಾಲ್ವಡಿ ಕೃಷ್ಣರಾಜ ಒಡೆಯರವರ ಕೊಡುಗೆಗಳನ್ನು ನಾವು ನೆನಪಿಸಿಕೊಳ್ಳುವುದಾದರೆ ಮೈಸೂರು ಸಂಸ್ಥಾನಕ್ಕೆ ಅಪಾರ ಕೊಡುಗೆಯನ್ನು ನೀಡಿದ್ದಾರೆ. ಇಂದಿನ ಈ ರಾಜಕೀಯದ ವ್ಯವಸ್ಥೆಯಲ್ಲಿ ಅವರ ಒಂದು ಕೊಡುಗೆಗಳನ್ನು ಮುಂದೆ ನೋಡಬೇಕಾದ್ರೆ ಅವರ ಯೋಚನೆ ಹೇಗಿತ್ತು, ಅವರ ದೂರ ದೃಷ್ಟಿ ಯಾವ ರೀತಿ ಇತ್ತು ಅನ್ನೋದಕ್ಕೆ ಎಷ್ಟೊಂದು ಉದಾಹರಣೆಗಳಿವೆ. ಆರ್ಥಿಕ ಧನಿಕರ ನಾಡನ್ನ ಆಳಿದ ಮಹಾಪ್ರಭು ಯುಗ ಪುರುಷ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ 142ನೇ ಜಯಂತ್ಯೋತ್ಸವದ ಶುಭಾಶಯಗಳು. ಅಶ್ರು ಮಂಡಳಿ ಸಂಘ ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಒಕ್ಕೂಟದಿಂದ ಇಂದು ರಾಜರ್ಷಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಜಯಂತ್ಯೋತ್ಸವವನ್ನು ಆರಂಭ ಮಾಡ್ತಾ ಇದ್ದೇವೆ. ಮೊದಲಿಗೆ ಪ್ರಾರ್ಥನೆ ಹಾಗೂ ಸಂಸ್ಥಾನ ಗೀತೆ, ಕನ್ನಡದ ಕನ್ನಡಿ ತಂಡ ಹಾಗೂ ಅರಸು ಸಂಸ್ಥಾ ಸದಸ್ಯರುಗಳಿಂದ ಪ್ರಾರ್ಥನೆ ಹಾಗೂ ಸಂಸ್ಥಾನ ಗೀತೆ. ದಯಮಾಡಿ ಎಲ್ಲರೂ ಗೌರವಪೂರ್ವಕವಾಗಿ ಎದುರಿಸಬೇಕಾಗಿ ಕೋರಿದ್ದೇವೆ.
ಮೆರವಣಿಗೆಗೆ ಚಾಲನೆ ದೊರೆಯಲಿದೆ. ಈ ಚಾಲನೆ ಕೊಡಲು ಸಮಾರಂಭಕ್ಕೆ ಆಗಮಿಸಿರುವ ನಮ್ಮ ಮಾತೋಶ್ರೀ ಮಹಾರಾಣಿಯವರಿಗೆ ಅರಸು ಮಂಡಳಿ ಸಂಘ ಹಾಗೂ ಇತರೆ ಸಂಘ ಸಂಸ್ಥೆಗಳ ಒಕ್ಕೂಟದಿಂದ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾರೆ. ಶ್ರೀಮನ್ ಮಹಾರಾಜ ಶ್ರೀ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರವರು ಸಂಸದರು, ಮೈಸೂರು ಲೋಕಸಭಾ ಕ್ಷೇತ್ರ, ಇವರು ಸಹ ಇಂದಿನ ಕಾರ್ಯಕ್ರಮಕ್ಕೆ ಆಗಮಿಸಿ ಒಂದು ಪರಮಪೂಜ್ಯ ಶ್ರೀ ಎಂ.ಎಲ್. ಶ್ರೀ ಮಠಾಧಿಪತಿಗಳು ಮಂಟೇಶ್ವರಿ ಮಠದಲ್ಲಿ ಆದಿ ವನಮಾಲಿ ಮತ್ತು ಕಬಡ್ಡಿ ಕ್ಷೇತ್ರ ಅವರು ಸಹ ಇಂದಿನ ಒಂದು ಸಮಾರಂಭಕ್ಕೆ ಆಗಮಿಸಿ ಆಶ್ರಯಿಸಿದ್ದಾರೆ. ಅವರಿಗೂ ಸಹ ಹಾಗೂ ಇಂದಿನ ಸಮಾರಂಭಕ್ಕೆ ಮುಖ್ಯ ಅತಿಥಿಗಳಾಗಿ ಗೌರವಾನ್ವಿತ ಶ್ರೀ ವತ್ಸಾರವರು, ಮಾನ್ಯ ಶಾಸಕರು ಕೃಷ್ಣರಾಜ ಕ್ಷೇತ್ರ, ಎಲ್ಲ ಕಾರ್ಯಕ್ರಮಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡಿದ್ದಾರೆ. ಇವರಿಗೆ ಅರಸು ಮಂಡಳಿ ಸಂಘ ಹಾಗೂ ಇತರ ಅರಸು ಸಂಘ ಸಂಸ್ಥೆಗಳ ಒಕ್ಕೂಟದಿಂದ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಇನ್ನೂರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶ್ರೀ ಹರೀಶ್ ಅವರು ಮುಖ್ಯ ಅತಿಥಿಗಳಾಗಿ ಆಗಮಿಸಬೇಕು. ಒಂದು ಭಕ್ತಿಗೆ ಬೆಂಗಳೂರಿನಲ್ಲಿ ಕೆಲಸವಿರುವುದರಿಂದ ಅಂತ ಲೇಖನವನ್ನು ಭಕ್ತಿಗಳಿದ್ದಾರೆ. ಅವರು ಕೂಡ ನಮ್ಮ ಜನಾಂಗದ ಹಾಗೂ ಸಂಘ ಸಂಸ್ಥೆಗಳ ಒಕ್ಕೂಟದಿಂದ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸುತ್ತೇವೆ. ಈ ಸಮಾರಂಭದಲ್ಲಿ ಗಣ ಉಪಸ್ಥಿತಿ ಪರಮಪೂಜ್ಯ ಶ್ರೀ ಜ್ಞಾನಾನಂದ ಚನ್ನರಾಜರ ಪೀಠಾಧಿಪತಿಗಳು, ಮಂಟೇಶ್ವರಿ ಮಠ ಮತ್ತು ಕೊಪ್ಪೇಗೌಡರು ಹಾಗೂ ಕಬಡ್ಡಿ ಕ್ಷೇತ್ರ ಇವರು ಸಮಾರಂಭಕ್ಕೆ ಆಗಮಿಸಬೇಕಿತ್ತು. ಹಾಗೂ ಸಭೆಗಳಿಂದ ಹಾಗೂ ಸಹ ನಮ್ಮ ಜನಾಂಗದ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಮತ್ತೋರ್ವ ಮಠಾಧಿಪತಿಗಳಾದ ಪರಮಪೂಜ್ಯ ಶ್ರೀ ವರುಣ್ ಲಿಂಗರಾಜರ ಧರ್ಮಾಧಿಕಾರಿಗಳು, ಪೂರ್ವಕರ್ನಾಟಕ ಕ್ಷೇತ್ರ ಒಡೆಯರಾದವರು, ಇವರಿಗೂ ಸಹ ಹಾಗೂ ಈ ಸಮಾರಂಭಕ್ಕೆ ವರ್ಮ ಹಾಗೂ ಚರ್ಮ
ಯಶಸ್ಸಿಗೆ ಬೆನ್ನೆಲುಬಾಗಿ ನಿಂತಿರುವ ಎಲ್ಲ ಸಂಸ್ಕೃತಿಯ ಕೊಂದೆಗಳಿಗೂ ಸಹ ಅರಸು ಮಂಡಳಿ ಹಾಗೂ ಇತರ ಸಂಘ ಸಂಸ್ಥೆಗಳ ಒಕ್ಕೂಟದಿಂದ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಎಲ್ಲರನ್ನ ಪ್ರೀತಿಯಿಂದ ಸ್ವಾಗತಿಸಿದಂತ ಎಸ್ ಭರತ್ ಅವರಿಗೂ ಸ್ವಾಗತ ಹಾಗೂ ಅಭಿನಂದನೆಗಳು. ಈಗ ಕಾರ್ಯಕ್ರಮ ನಾಲ್ವಡಿ ಮಹಾಪ್ರಭು ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮೂಲಕ ಕಾರ್ಯಕ್ರಮಕ್ಕೆ ಅಧಿಕೃತ ಚಾಲನೆಯನ್ನ ಮಾಡ್ತಾ ಇದ್ದೇವೆ. ಮಹಾರಾಣಿಯವರು, ಮಹಾರಾಜರು ಹಾಗೂ ಎಲ್ಲ ಅತಿಥಿ ಗಣ್ಯರು ಈ ಕಾರ್ಯಕ್ರಮ ನೆರವೇರಿಸಿಕೊಡಬೇಕಾಗಿ ಪ್ರಾರ್ಥನೆ. ಎಲ್ಲರೂ ಸಹಕಾರ ಮಾಡೋ ಕಾರ್ಯಕ್ರಮಗಳನ್ನ ಯಶಸ್ವಿಯಾಗಲಿಕ್ಕೆ ನಾವೇ ಅನುಭವ. ಮತ್ತೆ ನಮ್ಮ ಪೂಜೆ ಗುರುಜರಾದ ಕೃಷ್ಣ ಬಗ್ಗೆ ಹೇಳ್ಬೇಕಾದ್ರೆ ಮಾತಾಡುವ ಅವರು ಮನೆ ಸೊಸೆಯಾಗಿ ನಾನು ಮಾತಾಡೋ ದರ್ಶನ ಕಾಣಲ್ಲ ಅಂದ್ಬಿಟ್ಟು ಇಷ್ಟೇ ಮಾತ್ರ ಹೇಳ್ತಿದ್ದಾರೆ. ಅವರ ನಮ್ಮ ಈಗಿನ ರಾಜಕಾರಣಿಗಳಿಗೆ ಆಡಳಿತ ಅಧಿಕಾರಿಗಳಿಗೆ ಅವರ ಪ್ರೇರಣೆಯಾಗಿ ಅವರು ಹಿಂದೆ ಹಾಕೊಟ್ಟಿರೋ ಕಾರ್ಯಕ್ರಮಗಳನ್ನು ಅದನ್ನು ಮುಂದುವರಿಸಿಕೊಂಡು ಹೋಗಿ ಎಲ್ಲರ ಜೊತೆ ಅನುಕೂಲವಾಗಿ ಆಡಳಿತ ನಡೆಸಿಕೊಡಿ ಅಂತ ಹೇಳಿ ನನಗೆ ಏನನ್ನು ಹೇಳಬೇಕಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸಕ್ಕೆ ಆಹ್ವಾನ ಕೊಟ್ಟಿದೆ. ಎಲ್ಲರಿಗೂ ಧನ್ಯವಾದಗಳಿಗೆ ಮಾತನಾಡ್ತೀನಿ. ಅವರ ಸುವರ್ಣಯುಗ ಮತ್ತೆ ಮರುಕಳಿಸಲಿ ಅನ್ನುವ ಆಶಯವನ್ನು ವ್ಯಕ್ತಪಡಿಸಿದಂತಹ ಶ್ರೀಮಂತ ಮಹಾರಾಣಿಯವರಿಗೆ ಅನಂತ ಧನ್ಯವಾದಗಳು. ಈಗ ಶ್ರೀಮನ್ ಮಹಾರಾಜ ಶ್ರೀ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರು ಸಂಸದರು, ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರ, ಅವರು ಎಲ್ಲರನ್ನ ಉದ್ದೇಶಿಸಿ ಮಾತುಗಳಾಡಬೇಕಾಗಿ ಪ್ರಾರ್ಥನೆ. ನನ್ನ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಇವತ್ತು ಮೆರವಣಿಗೆಗೆ ಚಾಲನೆ ನೀಡುವಂಥದ್ದು ದೃಷ್ಟಿಯಲ್ಲಿ ಗಾಯರಾದ ಈ ಸಂಸ್ಥೆಯ ಮಹಾಪೋಷಕರಾದಂತಹ ಡಾಕ್ಟರ್ ಪ್ರಮೋದದೇವಿ ಶ್ರೀಮಂತ ನರಸಿಂಹರಾಜ ಒಡೆಯರ್ ಅವರು ಕೊಟ್ಟಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಕೂಡ ಅತ್ಯಂತ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಪರಮಪೂಜ್ಯ ಶ್ರೀ ಎಲ್ ವಾಚಶ್ರೀ ಶ್ರೀಕಂಠ ಸಿದ್ಧಲಿಂಗರಾಜ ಅವರು ಮಠಾಧಿಪತಿಗಳು ಮಂಟೇಸ್ವಾಮಿ ಮಠ ಹಳ್ವಳ್ಳಿ ಅವರು ಇಲ್ಲಿಗೆ ಆಗಮಿಸಿ ಈ ಸಂಸ್ಥೆಯ ಒಂದು ಸದಸ್ಯರು ಸಹ, ಸಮಿತಿ ಸದಸ್ಯರು ಸಹ ಅವರೆಲ್ಲ ಬಂದು ನಮಗೆ ಪ್ರೇರಣೆ ನೀಡಿರೋದು ನಮ್ಮೆಲ್ಲರಿಗೂ ಸಂತೋಷ. ಅವ್ರಿಗೂ ಕೂಡ ಎಲ್ಲರ ಪರವಾಗಿ ಪರಮಪೂಜ್ಯ ಶ್ರೀ ವರುಣ್ ಲಿಂಗರಾಜ್ ಅವರು, ಟಿ ಪಿ ಭರತ್ ಅವರು ಕೂಡ ಇಲ್ಲಿಗೆ ಬಂದು ಮಾರ್ಗದರ್ಶನ ನೀಡಿರೋದು ನಮ್ಮೆಲ್ಲರಿಗೂ ಸಂತೋಷ. ಎಲ್ಲರ ಪರವಾಗಿ ಅವರು ಅಭಿನಂದನೆಗಳನ್ನು ಸಲ್ಲಿಸುತ್ತಾ ನಮ್ಮ ಹಸು ಮಂಡಳಿ ಸಂಘದ ಎಲ್ಲ ಇನ್ನು ಸಮಿತಿ ಸದಸ್ಯರಿದ್ದಾರೆ, ಎಲ್ಲ ಒಂದು ಹಸು ಸಮುದಾಯದ ಎಲ್ಲ ಸದಸ್ಯರಿಗೆ ಇವತ್ತು ಹಿರಿಯರಿಂದ ಆಗಮಿಸಿರುವಂಥದ್ದೆಲ್ಲ ನಮ್ಮ ರೈತ ಬಂಧುಗಳೇ ಮತ್ತೆ ಅನೇಕ ಒಂದು ಸಂಘ ಸಂಸ್ಥೆಗಳಿಂದ ಬಂದಿರುವಂಥದ್ದು ಎಲ್ಲ ಹಿರಿಯರೇ, ಮಹನೀಯರೇ, ಮಹಿಳೆಯರೇ, ಮಾಧ್ಯಮದ ಎಲ್ಲ ಪ್ರತಿನಿಧಿಗಳೇ ಹಾಗೂ ಪೊಲೀಸ್ ಇಲಾಖೆ ಸಿಬ್ಬಂದಿಗಳಿಗೆ ಈ ರಾಜಶ್ರೀ ನಾಲ್ವಡಿ ಕೃಷ್ಣ ಒಡೆಯರ್ ಅವರ ಜಯಂತ್ಯೋತ್ಸವ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಶುಭಾಶಯಗಳನ್ನು ಕೋರ್ತಾ ಈ ಕಾರ್ಯಕ್ರಮ ಇವತ್ತು ಕಳೆದ ಒಂದು 10 ವರ್ಷದಿಂದ ಅದ್ದೂರಿಯಾಗಿ ಅರಸೂರು ಮಂಡಳಿ ಇವತ್ತು ಒಂದು ಮೆರವಣಿಗೆಯನ್ನು ಸಂಘಟಿಸಿ ಅನೇಕ ಒಂದು ಜನಸೇವಾ ಕಾರ್ಯಕ್ರಮಗಳನ್ನು ಮಾಡ್ತಾ ಬಂದಿದ್ದಾರೆ. ಇವತ್ತು ಅತ್ಯಂತ ಒಂದು ದೊಡ್ಡ ಮಟ್ಟದಲ್ಲಿ ನಮ್ಮ ಈ ಒಂದು ಹಸು ಏನು ಸ್ಕೂಲ್ ವಾತಾವರಣ ಇದೆ ಅದನ್ನ ಬಳಸ್ಕೊಂಡು ಈ ಒಂದು ಮೆರವಣಿಗೆಗೆ ಪ್ರಾರಂಭ ಕೊಡ್ತಾ ಇರೋದು ನಿಜಕ್ಕೂ ಒಂದು ನಾವು
ಮೆಚ್ಚಬೇಕಾಗಿರ್ತಕ್ಕಂಥ ಒಂದು ಬೆಳವಣಿಗೆ. ಯಾಕಂದರೆ ಅವಾಗ ನಮ್ಮ ಅಷ್ಟಮಂದಿ ಸಂಘ ಅದೊಂದು ಒಳ್ಳೆಯ ಜಾಗದಲ್ಲಿ ಇದ್ರೂ ಸಹ ಅಲ್ಲಿ ಒಂದು ಜಾಗ ಜಾಸ್ತಿ ಇಲ್ಲ, ವಿಸ್ತಾರವಾದಂತಹ ಒಂದು ಬೀದಿಯೂ ಸಹ ಇಲ್ಲ. ಇಲ್ಲಿ ನಮಗೆ ಒಳ್ಳೆಯ ಅವಕಾಶ ಇದೆ. ಆ ಒಂದು ಬೆಳವಣಿಗೆಗಾಗಿ ನಿಮಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ಇವತ್ತು ಬರೋ ವರ್ಷಗಳಲ್ಲಿ ಇನ್ನೂ ದೊಡ್ಡ ಮಟ್ಟದಲ್ಲಿ ಬೆಳೆಯಬೇಕಾಗಿದೆ. ಮತ್ತೆ ಏನು ಅನೇಕ ಸಂಘಗಳಿದ್ದಾವೆ, ನಮ್ಮದು ಅತ್ಯಂತ ಒಂದು ಸಣ್ಣ ಒಂದು ಸಮುದಾಯ, ಇನ್ನು ಅದರಲ್ಲಿ ಸುಮಾರು ಒಂದು 50,000 ಜನ ಇರುತ್ತೆ ಹೆಚ್ಚು ಕಡಿಮೆ. ಅದರಲ್ಲೇ 17 ಸಂಘ ಸಂಸ್ಥೆಗಳು ಇದ್ದಾವೆ. ರಾಯರ ಗಮನಕ್ಕೂ ತರ್ತಾ ಇದೆ. ಅದರಲ್ಲೇ 17 ಸಂಘ ಸಂಸ್ಥೆ ಇದ್ರೆ ನಮ್ಗೆ ಒಂದು ಏನು ಇಂಥ ಒಂದು ಸಣ್ಣ ಮೈಕ್ರೋಸ್ಕೋಪಿಕ್ ಕಮ್ಯುನಿಟಿಯಲ್ಲಿ ಇಷ್ಟೊಂದು ಸಂಘದ ಅವಶ್ಯಕತೆ ನನ್ನ ಪ್ರಕಾರ ಬೇಕಾಗಿದೆ. ಒಂದೇ ಸಂಘ ಅಥವಾ ಇಂಥ ಒಂದು ವೇದಿಕೆಯಲ್ಲಿ ಒಂದು ಸಮುದಾಯದಲ್ಲಿ ಕೆಲಸ ಮಾಡೋದು ಅತ್ಯಂತ ಅವಶ್ಯಕವಾಗಿದೆ. ವ್ಯತ್ಯಾಸಗಳು ಇದ್ದೇ ಇರುತ್ತೆ. ಅದೇ ಒಂದು ಸಮುದಾಯ ಎಲ್ಲ ಕಡೆಯೂ ಕೂಡ ವ್ಯತ್ಯಾಸಗಳಿದೆ. ಆದರೆ ಕೆಲವು ವೇದಿಕೆಯಲ್ಲಿ ನಮ್ಮ ಏಕತೆಯನ್ನು ತೋರಿಸೋದಕ್ಕೆ ಅದು ಒಂದು ಅವಕಾಶ. ಇಂಥ ವೇದಿಕೆಗಳು ಅದು ಶ್ರೀಮನ್ ಮಹಾರಾಜ ಸರ್ವ ಜನಾಂಗದ ನಾಯಕರು ಆ ಒಂದು ಅಂಥ ಸಂದರ್ಭದಲ್ಲಿ ನಮ್ಮದೇ ಜನಾಂಗದಲ್ಲಿ ಒಂದು ಏಕತೆ ತೋರಿಸ್ಕೊಳ್ಳೋದು ಅತ್ಯಂತ ಒಂದು ಅವಶ್ಯಕವಾದಂತಹ ಒಂದು ಕೆಲಸ ಆಗಬೇಕಾಗಿದೆ. ಅದು ಕೂಡ ಈ ಒಂದು ಸಂದರ್ಭದಲ್ಲಿ ಆಗಲಿ ಅಂತ ಹೇಳ್ತಾ, ಶ್ರೀಮನ್ ಮಹಾರಾಜ ಬಗ್ಗೆ ನಾನು ಮಾತಾಡುವಂಥದ್ದು ಅವಶ್ಯಕತೆ ಇಲ್ಲ, ಅನೇಕರಿದ್ದಾರೆ ಮತ್ತು ನಿಮ್ಮೆಲ್ಲರಿಗೂ ಅದು ತಿಳಿದಿರ್ತಕ್ಕಂಥ ಸಂಗತಿ. ಆದರೂ ಸಹ ಅವರ ಒಂದು ಒಳ್ಳೆ ಕೆಲಸ, ಒಳ್ಳೆ ಕೊಡುಗೆ, ಅಪಾರವಾದಂತಹ ಒಂದು ಏನು ಇವತ್ತು ಒಂದು ಸಾಧನೆ ಅದನ್ನ ಎಲ್ಲ ಸ್ಮರಣೆ ಮಾಡೋದು, ಅದಕ್ಕೆ ಒಂದು ನಿಜವಾದಂತಹ ಗೌರವ ಕೊಡಬೇಕು. ಅಂದ್ರೆ ಮತ್ತೊಮ್ಮೆ ಆ ಒಂದು ಸುವರ್ಣ ಯುಗಕ್ಕೆ ಈ ಒಂದು ಏನು ವಿಕಸಿತ ಭಾರತ ಇದೆ, ಅದರಲ್ಲಿ ಒಂದು ವಿಕಸಿತ ಕರ್ನಾಟಕಕ್ಕಾಗಿ ನಾವು ಕೆಲಸವನ್ನು ಮಾಡಿದ್ರೆ ನಿಜವಾದಂತಹ ಒಂದು ಮರ್ಯಾದೆ ಕೊಡುವಂಥ ಕೆಲಸ. ಯಾಕಂದ್ರೆ ಅವರು ನಮ್ಮ ಹಿರಿಯರ ಕಥೆಗಳಲ್ಲಿ ಆ ಒಂದು ಇತಿಹಾಸದ ಪುಟಗಳಲ್ಲಿ ನಾವು ಓದುವಾಗ ಆ ಒಂದು ರೋಮಾಂಚನ ಆಗುತ್ತೆ. ಆದ್ರೆ ಮುಂಬರುವ ಪೀಳಿಗೆಗೂ ಕೂಡ ಅವರಿಗೆ ಒಂದು ನಮ್ಮ ಕಾಲದ ಒಂದು ಅಥವಾ ಅವ್ರ ಕಾಲದಲ್ಲಿ ಒಂದು ಒಳ್ಳೆ ಸುವರ್ಣ ಯುಗ ನೋಡುವಂತ ದೃಷ್ಟಿಯಿಂದ ಕೆಲಸ ಮಾಡಬೇಕಾಗಿರ್ತಕ್ಕಂಥದ್ದು ಅತಿ ಅವಶ್ಯಕ. ಅದಕ್ಕೂ ಕೂಡ ಈ ಒಂದು ವೇದಿಕೆ ಪ್ರೇರಣೆ ಆಗಲಿ, ಈ ಒಂದು ವೇದಿಕೆ ಮೂಲಕ ಅದೊಂದು ಒಳ್ಳೆ ಹೋರಾಟ ನಡೀಲಿ ಅಂತ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ನಮ್ಮ ಒಂದು ನರಸಿಂಹಮಂಡಳಿ ಜೊತೆಗೆ ಇವತ್ತು ಇನ್ನೊಂದು ನಾಲ್ಕು ವೇದಿಕೆಯನ್ನು ಕೂಡ ಇವತ್ತು ನಮಗೆ ಪ್ರಾರಂಭ ಮಾಡೋದಕ್ಕೆ ಅವಕಾಶ ಇದೆ. ಅನೇಕ ಒಂದು ಶಿಬಿರಗಳು, ಆರೋಗ್ಯ ಶಿಬಿರಗಳು ಮತ್ತೆ ಕೌಶಲ್ಯ ಅಭಿವೃದ್ಧಿ ಇತ್ಯಾದಿಗಳು ಕೂಡ ಇದರ ಮೂಲಕ ನಡೀತಾ ಇದೆ. ಈಗಾಗಲೇ ಇವತ್ತು ಸುಮಾರು 1,00,000 ಜನ ಕ್ಷೇತ್ರದಿಂದ ಮೈಸೂರು ಜಿಲ್ಲೆಯಲ್ಲಿ ಒಂದು ಅನ್ನಸಂತರ್ಪಣೆ ನಡೀತಾ ಇರ್ತಕ್ಕಂಥದ್ದು ನಿಜಕ್ಕೂ ನಾವೆಲ್ಲರೂ ಮೆಚ್ಚಬೇಕಾಗಿದೆ. ಮೈಸೂರಿನ ಅನೇಕ ಕಡೆ, ಹುಣಸೂರು, ಪ್ರಿಯಾಪಟ್ಟಣ, ಚಾಮುಂಡೇಶ್ವರಿ ಕ್ಷೇತ್ರದಲ್ಲೂ ಕೂಡ ಇವತ್ತು ಅನ್ನಸಂತರ್ಪಣೆ ಎಲ್ಲ ಕಡೆ ನಡೆದಿದೆ. ಬೆಟ್ಟದಲ್ಲೂ ಕೂಡ ಇವತ್ತು ಅದಕ್ಕೆ ಒಂದು ಚಾಲನೆ ಕೊಟ್ಟು ಬಂದಿದೆ. ಸೊ ಇಂಥ ಒಂದು ಸೇವೆ, ಒಂದು ಭಾವನೆ ಅಳವಡಿಸುವ ರೀತಿಯಲ್ಲಿ ಇವತ್ತು ಕೆಲಸ ಮಾಡಬೇಕಾಗಿರ್ತಕ್ಕಂಥದ್ದು ಎಲ್ಲಕ್ಕಿಂತ ಮುಖ್ಯ. ಈ ದಿನ ಹೆಚ್ಚು ವೇದಿಕೆ ಕಾರ್ಯಕ್ರಮಗಳು, ಹೆಚ್ಚು ದೊಡ್ಡ ಮಟ್ಟದಲ್ಲಿ ಜನ ಸೇರಿಸುವಂತ ಕಾರ್ಯಕ್ರಮ ನಾವೇ ನಮಗೆ ಸೇವೆ ಮಾಡುವಂಥದ್ದು ಒಂದು ಭಾವನೆಯಿಂದ ಈ ದಿನ ಆಚರಣೆ ಮಾಡೋದು ಎಲ್ಲಕ್ಕಿಂತ ಮುಖ್ಯವಾಗಿ. ಆ ಒಂದು ಭಾವನೆಯೊಂದಿಗೆ ಈ ದಿನ ನಾವು ಮುಂದುವರಿಬೇಕಾಗಿದೆ. ಸೇವೆಗಾಗಿ ನಾವು ಈ ದಿನ ಸಮರ್ಪಣೆ ಮಾಡುವಂಥದ್ದು ನಮ್ಮೆಲ್ಲರ ಗುರಿ ಆಗಬೇಕಾಗಿದೆ ಅಂತ ನಮ್ಮ ಇಚ್ಛೆ. ಸೊ ಆ ನಿಟ್ಟಿನಲ್ಲೂ ಕೂಡ ಎಲ್ಲರ ಒಂದು ಸಹಕಾರ ಇರಲಿ ಅಂತ ಸಂದರ್ಭದಲ್ಲಿ ಹೇಳ್ತಾ, ಜಾಸ್ತಿ ಮಾತಾಡಕ್ಕೆ ಹೋಗಲ್ಲ. ಅನೇಕರು ಬಂದಿದ್ದಾರೆ ಕಾರ್ಯಕ್ರಮಕ್ಕೆ, ಯಶಸ್ವಿ ಮಾಡಿದರೆ, ಮೆರವಣಿಗೆ ಕೂಡ ಆಗಲಿ. ಇನ್ನು ಬೇಸಿಗೆ ಕಾಲ ಬಹಳಷ್ಟು 2 ಅವರ್ ಮೆರವಣಿಗೆ ನಡೀಬೇಕಾಗಿದೆ. ಆದಷ್ಟು ವೇಗವಾಗಿ ಅದನ್ನು ಪ್ರಾರಂಭ ಕೊಟ್ಟು ಇವತ್ತು ನಮಗೆ ಬಹಳ ಸಂತೋಷ. ಹಿರಿಯೂರಿಂದ ನಮ್ಮ ಎಲ್ಲ ರೈತ ಬಂಧುಗಳು ಬಂದು ಇವತ್ತು ಕಾರ್ಯಕ್ರಮಕ್ಕೆ ಪ್ರೇರಣೆ ನೀಡಿದ್ದಾರೆ. ಅವರಿಗೆ ಎಲ್ಲರ ಪರವಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಏನು ಜನರಿದ್ದಾರೆ ಅವ್ರ ಜೊತೆಗೆ ಅವ್ರಿಗೂ ನಮಗೂ ಇರ್ತಕ್ಕಂಥ ಸಂಬಂಧ ನಮ್ಮೆಲ್ಲರಿಗೂ ತಿಳಿದಿದೆ. ಆ ವಾಣಿ ವಿಲಾಸ ಸಾಗರ ಮತ್ತೆ ಇಡೀ ಚಿತ್ರದುರ್ಗದಲ್ಲಿ ಬಹಳಷ್ಟು ದೊಡ್ಡ ರೀತಿಯಲ್ಲಿ ಹೋರಾಟ ನಡೆದಿರ್ತಕ್ಕಂಥದ್ದು ಒಂದು ಹೆಮ್ಮೆಯ ಸಂಗತಿ. ಆದರೆ ಇವತ್ತು ಚಿತ್ರದುರ್ಗದಲ್ಲಿ ಇನ್ನಷ್ಟು ಸೌಲಭ್ಯಗಳು ಒದಗಿಸಬೇಕಾಗಿದೆ, ಇನ್ನಷ್ಟು ಒಂದು ಅಭಿವೃದ್ಧಿ ಆಗಬೇಕಾಗಿದೆ. ಇನ್ನು ಅದೆಲ್ಲ ನೀರಾವರಿ ಇದ್ರೂ ಸಹ ಒಂದು ರೀತಿಯ ಎಲ್ಲ ಜಿಲ್ಲೆಗಳಿಗೆ ಹೋಲಿಕೆ ಮಾಡಿದ್ರೆ ಇನ್ನು ಹಿಂದೆ ಇರ್ತಕ್ಕಂಥದ್ದು ಒಂದು ಜಿಲ್ಲೆ. ಆ ನಿಟ್ಟಿನಲ್ಲಿ ನಮ್ಮೆಲ್ಲರ ಸಹಕಾರ ಅವ್ರ ಕಡೆ ಇರಲಿ. ಇನ್ನು ಇವತ್ತು ಅವರು ನಮ್ಮ ಒಂದು ಮೈಸೂರು ಬಂದಿದ್ದಾರೆ, ಬಹುಶಃ ಭವಿಷ್ಯದಲ್ಲಿ ನಾವು ಅವ್ರ ಕಡೆ ಹೋಗಿ ಅಲ್ಲಿ ದೊಡ್ಡ ಆಚರಣೆ ಮಾಡೋ ಮೂಲಕ ಅಲ್ಲಿಗೂ ಕೂಡ ಒಂದು ದೊಡ್ಡ ಕಾರ್ಯಕ್ರಮ ಮಾಡಿಕೊಂಡು ಒಂದು ಪ್ರೇರಣೆ ನೀಡುವಂಥ ಕೆಲಸ ಸಂದರ್ಭದಲ್ಲಿ ಹೇಳ್ತಾ, ಈ ವೇದಿಕೆ ಇನ್ನು ದೊಡ್ಡ ಮಟ್ಟದಲ್ಲಿ ಬೆಳೆದು ಬರೀ ಒಂದು ದಿನದ ಕಾರ್ಯಕ್ರಮ ಅಲ್ಲ, ಪ್ರತಿ ಒಂದು ತಿಂಗಳಿಗೆ ಮತ್ತೆ ಸತತವಾಗಿ ಮೈಸೂರು ಎದುರಿಸಿರುವಂಥದ್ದು ಎಲ್ಲ ಏನು ಸಮಸ್ಯೆಗಳಿದೆ ಅದಕ್ಕೆ ಅದನ್ನ ಬಗೆಹರಿಸುವ ದೃಷ್ಟಿಯಲ್ಲಿ ಈ ವೇದಿಕೆಯನ್ನು ನಾವು ಬಳಸುವಂಥದ್ದು ಎಲ್ಲಕ್ಕಿಂತ ಮುಖ್ಯ. ಸೊ ಅದಕ್ಕಾಗಿ ಕೂಡ ಇವತ್ತು ಒಂದು ಹೆಜ್ಜೆ ಇಡೋಣ ಅಂತ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಹೇಳ್ತಾ, ಶ್ರೀ ಮಹಾರಾಜ ನಾಲ್ವಡಿ ಕೃಷ್ಣ ಕಡೆಯವರ ಜಯಂತಿಯ ಶುಭಾಶಯಗಳು
ಎಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಒಂದು ಒಳ್ಳೆಯ ಕಾರ್ಯಕ್ರಮ ಆಗಿದೆ. ಇನ್ನೂ ದೊಡ್ಡ ಮಟ್ಟದಲ್ಲಿ ಬೆಳಗ್ಗೆ ಬರೋ ವರ್ಷಗಳಲ್ಲಿ ಮತ್ತೆ ಆದ ಚಾಮುಂಡೇಶ್ವರಿ ಆಶೀರ್ವಾದ ನಿಮ್ಮೆಲ್ಲರ ಮೇಲೆ ಇರಲಿ ಅಂತ ಪ್ರಾರ್ಥನೆ ಮಾಡ್ತಾ ಜೈ ಭಾರತ್ ಮಾತೆ. ತಾಯಿಯವರು ನಿರ್ದೇಶನ ಕೊಟ್ಟಿದ್ದಾರೆ. ಇವತ್ತು ನಮ್ಮ ಈ ಹಸು ಏನು ಬೋರ್ಡಿಂಗ್ ಸ್ಕೂಲ್ ಇದೆ, ನಮ್ಮ ಜಯಚಾಮರಾಜೇಂದ್ರ ಹಸು ಎಜುಕೇಶನ್ ಟ್ರಸ್ಟ್ ಇದೆ, ಅದರ ಮೂಲಕ ಸುಮಾರು 1 ಲಕ್ಷದ ಒಂದು ಸ್ಕಾಲರ್ಶಿಪ್ ಅನ್ನು ಕೊಡಬೇಕು ಅಂತ ಅವರು ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಅದೇನು ನಾಲ್ವಡಿಯವರ ಹೆಸರಿನಲ್ಲಿ ಸ್ಕಾಲರ್ಶಿಪ್ ಅನ್ನು ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಮಾತೋಶ್ರೀ ಮಹಾರಾಣಿಯವರಿಗೆ ಅನಂತ ಧನ್ಯವಾದಗಳು. ಈಗ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಮತ್ತೋರ್ವ ಅತಿಥಿ ಮಾನ್ಯ ಶಾಸಕರು ಕೃಷ್ಣರಾಜ ವಿಧಾನಸಭಾ ಕ್ಷೇತ್ರ ಶ್ರೀವತ್ಸ ಅವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಬೇಕಾಗಿದೆ. ಎಲ್ರಿಗೂ ನಮಸ್ಕಾರ ಬಂಧುಗಳೇ. ನಾಲ್ವಡಿ ಕೃಷ್ಣರಾಜ ಒಡೆಯರವರ 142ನೆಯ ಜಯಂತಿ ಸಂದರ್ಭದಲ್ಲಿ ನಾವು ಇವೆಲ್ಲರೂ ಸೇರಿದ್ದೀವಿ. ವೇದಿಕೆ ಮೇಲೆ ಮೈಸೂರಿನ ಮಹಾರಾಣಿಯವರು ವೇದಿಕೆ ಮೇಲೆ ಇದ್ದಾರೆ. ಅವರ ಪಾದಗಳಲ್ಲಿ ನಮಸ್ಕರಿಸ್ತಾ, ಹಾಗೆ ಪರಮ ಪೂಜ್ಯ ಶ್ರೀಗಳು ಬಂದಿದ್ದಾರೆ, ಅವರು ನಮಸ್ಕಾರವನ್ನು ತಿಳಿಸ್ತಾ, ನಮ್ಮನ್ನೆಲ್ಲರ ನೆಚ್ಚಿನ ಮಹಾರಾಜರು, ನಮ್ಮ ಸಂಸದರು, ಯುವಕರಿಗೆ ಮಾದರಿಯಾಗಿ ನಡ್ಕೊತಾ ಇರುವಂಥ ಮೈಸೂರಿನ ನಮ್ಮ ಸಂಸದರಾದ ಯದುವೀರ್ ಸರ್ ಅವರಿಗೆ ನಮಸ್ಕರಿಸ್ತಾ, ಇವತ್ತು ನಾವು ಒಳ್ಳೆಯ ಕಾರ್ಯಕ್ರಮದ ನಿಮಿತ್ತ ನಾವು ನೀವೆಲ್ಲರೂ ಸೇರಿದ್ದೀವಿ. ಈಗಾಗಲೇ ಮೆರವಣಿಗೆಯು ತಡವಾಗಿ ಪ್ರಾರಂಭ ಆಗ್ತಾ ಇದೆ. ಅವರು ಹೇಳಿದಂಗೆ ಈಗಾಗಲೇ ಬಿಸಿಲು ಶುರುವಾಗಿದೆ ಮತ್ತು ನಾವು ಕೇರಳ ಸರ್ಕಲಲ್ಲಿ ಪ್ರೊಸೆಷನನ್ನು ಸಮಾಪ್ತಿಯನ್ನು ಮಾಡಿದ್ದೀವಿ. ಇಡೀ ಭಾರತಕ್ಕಷ್ಟೇ ಅಲ್ಲ, ಇಡೀ ಜಗತ್ತಿಗೆ ಒಂದು ಒಳ್ಳೆಯ ರಸ್ತೆ ಹೇಗಿರಬೇಕು, ಒಂದು ಒಳ್ಳೆಯ ಚರಂಡಿ ಹೇಗಿರಬೇಕು, ಆಡಳಿತದ ವ್ಯವಸ್ಥೆ ಹೇಗಿರಬೇಕು ಅಂತ ಜಗತ್ತೇ ಮೆಚ್ಚಿ ಇವತ್ತು ಕೊಂಡಾಡುತ್ತಿರೋದು ನಾಲ್ವಡಿ ಕೃಷ್ಣರಾಜ ಒಡೆಯರವರ ಆಡಳಿತದ. ಇವತ್ತು ನಾವೆಲ್ಲ ಏನು ನೋಡ್ತಾ ಇದ್ದೀವಿ? ಇವತ್ತು ನಾವು ಯಾವನ್ನ ಅಸ್ಪೃಶ್ಯತೆ ನಿವಾರಣೆ ಅಂತ ಹೇಳ್ತಾ ಇದ್ದೀವಿ. ಅದು ಅವತ್ತು ಅಸ್ಪೃಶ್ಯತೆ ನಿವಾರಣೆಗೆ ಮೊಟ್ಟ ಮೊದಲ ನಾಂದಿ ಹಾಡಿದಂಥವ್ರು ಯಾರಪ್ಪ ಅಂದರೆ ನಮ್ಮ ರಾಜಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರವರು ನಮ್ಮೆಲ್ಲರೂ ಗೊತ್ತಿರುವಂಥ ವಿಷಯ. ಇವತ್ತು ರಿಸರ್ವೇಷನ್ನಿಂದ ಹಿಡಿದು ಪೂಜೆ ಕೈಂಕರ್ಯದಿಂದ ಹಿಡಿದು ಇಡೀ ಮೈಸೂರು ಅಷ್ಟೇ ಅಲ್ಲ, ಜಗತ್ತೇ ನಿರ್ಧಾರಕ್ಕಾಗಿ ಎಲ್ಲ ಪ್ರಥಮಗಳನ್ನ ಏನಾದರೂ ಆಗಿದೆ ಇವತ್ತು ದೇಶದಲ್ಲಿ ರಾಜ್ಯದಲ್ಲಿ ಅಂದರೆ ಆ ಎಲ್ಲ ಪ್ರಥಮಗಳ ಮೂಲ ಕಾರಣಕರ್ತರು ನಮ್ಮ ರಾಜಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅನ್ನುವಂಥದ್ದು ನಮ್ಮೆಲ್ಲರೂ ಬಹಳ ಹೆಮ್ಮೆಯನ್ನು ತಂತು. ಇವತ್ತು ನಮ್ಮನ್ನು ವಿಧಾನಸಭೆಯಲ್ಲಿ ಪರಿಚಯ ಮಾಡಬೇಕಾದ್ರೆ ನಮ್ಮ ಕ್ಷೇತ್ರದ ಹೆಸರು ಹೇಳಿದಾಗ ಮೈಸೂರಿನ 3 ಶಾಸಕರದ್ದು ಒಂದು ಸೌಭಾಗ್ಯ ಅಂತ ಅನ್ಕೋತೀನಿ. ಅದರಲ್ಲೂ ನನ್ನೊಂದು ವಿಶೇಷ ಅಂದರೆ ನಾನು ಆಯ್ಕೆ ಆಗಿರೋದು ಕೃಷ್ಣರಾಜ ವಿಧಾನಸಭಾ ಈ ರೀತಿಯಲ್ಲಿ ಮೈಸೂರು 3 ಕ್ಷೇತ್ರಕ್ಕೆ 3 ಶಾಸಕರು ಮಹಾರಾಜರ ಹೆಸರಿನಲ್ಲಿ ಆಯ್ಕೆಯಾಗಿರುವಂಥ ಕ್ಷೇತ್ರಗಳು ನಾವು. ಆ ರೀತಿಯಲ್ಲಿ ಇವತ್ತು ಏನು ಇಡೀ ಜಗತ್ತೇ ಕೊಂಡಾಡ್ತಾ ಇರುವಂಥ ಈ ಸಂದರ್ಭದಲ್ಲಿ ಅವರ 142ನೇ ಜನ್ಮದಿನವನ್ನು ನಾವು ಆಚರಿಸ್ತಾ ಇದ್ದೀವಿ. ತಾನೇ ಮಹಾರಾಣಿಯವರು ಸ್ಕಾಲರ್ಶಿಪ್ಪನ್ನು ಘೋಷಣೆಯನ್ನು ಮಾಡಿದರೆ ನಾಲ್ವಡಿ ಕೃಷ್ಣರಾಜ ಹೆಸರಿನಲ್ಲೇ ಮಾಡಿರುವಂಥ ಸ್ಕಾಲರ್ಶಿಪ್ಗೆ ಅವರು ನಾವು ಪೂರ್ವಕವಾದಂಥ ನಮಸ್ಕಾರನ ಅಭಿನಂದನೆಯನ್ನು ಹೇಳ್ತಾ 4 ಮಾತುಗಳಿಗೆ ವಿರಾಮ ಹೇಳ್ತಾ ಇದ್ದರೆ ನಮಸ್ಕಾರ. ವೇದಿಕೆ ಮೇಲೆ ಆಸೀನರಾಗಿರುವಂತಹ ನಮ್ಮ ಒಂದು ತಾಯಿ ಸ್ಥಾನದಲ್ಲಿ ನಮ್ಮೆಲ್ಲರ ತಾಯಿ ಸ್ಥಾನದಲ್ಲಿರುವಂತಹ ಮಹಾರಾಣಿ ಡಾಕ್ಟರ್ ಪ್ರಮೋದ ದೇವಿ ಒಡೆಯರ್ ಅವರಿಗೆ, ಶ್ರೀಮಂತ ಮಹಾರಾಜರು ಮೈಸೂರಿನ ಸಂಸದರಾದಂತಹ ಯದುವೀರ್ ಕೃಷ್ಣರಾಜ ಚಾಮರಾಜ ಒಡೆಯರ್ ಅವರಿಗೆ, ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂತಹ ಶ್ರೀವತ್ಸ ಅವರೇ, ನಮ್ಮ ಆತ್ಮೀಯರಾದಂತಹ ವರುಣ್ ರಾಜೇಶ್ವರವರೇ, ಭರತ್ ರಾಜೇಶ್ವರವರೇ, ನಮ್ಮ ಹಸು ಸಂಘದ ಎಲ್ಲ ಪದಾಧಿಕಾರಿಗಳೇ, ಇವತ್ತಿನ ಈ ಒಂದು ಸುಂದರವಾದಂತಹ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತಹ ನನ್ನ ಎಲ್ಲ ಆತ್ಮೀಯ ಬಂಧುಗಳೇ, ಈಗಾಗಲೇ ಮಹಾರಾಣಿಯವರು, ಮಹಾರಾಜರು ಮತ್ತೆ ನಮ್ಮ ಶಾಸಕರು ಸುಮಾರು ವಿಚಾರಗಳನ್ನ ತಮ್ಮ ಜೊತೆ ಎಲ್ಲ ಹಂಚ್ಕೊಂಡಿದ್ದಾರೆ. ಇದ್ರ ಜೊತೆಗೆ ಒಂದು ಮಾತ್ರ ನಾನು ಸೇರಿಸಬೇಕು ಅಂತ ಹೇಳಿ, ನಮ್ಮೆಲ್ಲ ಮಹಾರಾಜರು ಹೇಳಿದಾಗ ಏನ್ ನೆನಪಾಗುತ್ತೆ, ಉತ್ತಮವಾದಂತಹ ಆಡಳಿತ ಕೊಟ್ಟಂತಹ ಮಹಾರಾಜರು ಬಹುಶಃ ನಮ್ಮ ದೇಶದಲ್ಲಿ ಅಂತ ಹೇಳಿ
ಸೊ ಈ ದಿನನ ನಾವು ಒಂದು ಸುಶಾಸನ, ನಾಲ್ವಡಿ ಸುಶಾಸನ ದಿನಾಚರಣೆ ಅಂತ ನಾವು ಯಾವತ್ತೂ ಈ ನಮ್ಮ ರಾಜ್ಯದಲ್ಲಿ ನಡೆಸಿದಾಗ ಅದಕ್ಕೆ ಒಂದು ಅವರ ಹೆಸರು ಶಾಶ್ವತವಾಗಿ ಉಳ್ಕೊಳ್ಳುತ್ತೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಅದು ಒಂದು ಪೈಲಟ್ ಫೇಸ್ ಅಲ್ಲಿ ಮೈಸೂರಲ್ಲಿ ಪ್ರಾರಂಭ ಆದರೆ ಈ ದಿನನ ಒಂದು ಉತ್ತಮವಾದಂತಹ ಗವರ್ನೆನ್ಸ್ ನ ಜನಕ್ಕೆ ಯಾವ ರೀತಿ ನಾವು ಕಲ್ಪಿಸಬಹುದು ಅನ್ನೋದನ್ನ ಸರ್ಕಾರದ ಮಟ್ಟದಲ್ಲಿ ಒಂದು ಹೆಚ್ಚು ಕಮ್ಮಿ ಅರ್ಧ ಮುಕ್ಕಾಲು ಗಂಟೆ 1 ಗಂಟೆ ಟೈಮ್ ಹೆಚ್ಚಾಗಿ ಅವತ್ತು ಕೆಲಸ ಮಾಡಿ ಜನಕ್ಕೆ ಏನು ತೊಂದರೆಗಳಿದೆ, ಏನು ಕಷ್ಟಗಳಿದೆ ಅದಕ್ಕೆ ಒಂದು ಪರಿಹಾರ ನೀಡುವಂತಹ ನಾಲ್ವಡಿ ಪ್ರಜಾ ಪರಿಹಾರ ಕೊಡುವಂತಹ ಒಂದು ಕಾರ್ಯಕ್ರಮವನ್ನು ತಾವೆಲ್ಲ ನಡೆಸಿದ್ರೆ ಬಹುಶಃ ಈಗ 100 ವರ್ಷದಿಂದ ನಾವೇನು ಅವ್ರನ್ನ ನೆನೆಸ್ಕೊಂಡು ಬಂದಿದ್ದೀವಿ, ಮುಂದಕ್ಕೂ 100 ವರ್ಷ ಅವ್ರ ಹೆಸರನ್ನ ಹೇಳಿ ನಾವು ಅದನ್ನು ಶಾಶ್ವತಗೊಳಿಸಬಹುದು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತು ಒಂದು ಒಳ್ಳೆ ಮಟ್ಟಕ್ಕೆ ಬಂದಿದೆ ಕಾರ್ಯಕ್ರಮ. ಮುಂದಕ್ಕೂ ಕೂಡ ತಮ್ಮ ಎಲ್ಲರ ಒಂದು ಸಹಕಾರದಿಂದ ಇದನ್ನು ಹೆಚ್ಚಿನ ರೀತಿ ನಾವು ತಗೊಂಡು ಹೋಗ್ಬೋದು ಅಂತ ಒಂದು ಆಸೆ ಇದೆ. ಇದಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಸಂಘ ಸಂಸ್ಥೆಗಳು ನನ್ನ ಕೃತಜ್ಞತೆಗಳನ್ನ ಸಲ್ಲಿಸಿ ತಾಯಿ ಚಾಮುಂಡೇಶ್ವರಿ ಮಂಡೇಸ್ವಾಮಿಯ ಒಂದು ಕೃಪೆ ಆಶೀರ್ವಾದ ಸದಾಕಾಲ ತನ್ನೆಲ್ಲ ಕಾಪಾಡಲಿ ಅಂತ ಹೇಳಿ ಇವತ್ತಿನ ಕಾರ್ಯಕ್ರಮ ಯಶಸ್ಸಾಗಿ ನಡೀಲಿ ಅಂತ ಹಾರೈಸಿ ಒಂದೆರಡು ಮಾತನ್ನು ಪರಮಪೂಜ್ಯ ಮಠಾಧಿಪತಿಗಳಿಗೆ ಅನಂತ ಅಭಿವಂದನೆಗಳು. ಸ್ನೇಹಿತರೆ, ಇವತ್ತು ಮತ್ತೊಂದು ವಿಶೇಷ ದಿನ. ಇಂದಿಗೆ ನಮ್ಮ ಮಾನ್ಯ ಮಹಾಪ್ರಭುಗಳು ಸಂಸದರಾಗಿ ಆಯ್ಕೆಯಾಗಿ 2 ವರ್ಷಗಳು ಕಾರ್ಯಕ್ರಮದ ಅಂತಿಮ ಘಟ್ಟ. ಕಾರ್ಯಕ್ರಮದ ಅಧ್ಯಕ್ಷೀಯ ಭಾಷಣವನ್ನ ನೆರವೇರಿಸಿಕೊಳ್ಳಲಿದ್ದಾರೆ ಹಸು ಮಂಡಳಿ ಸಂಘದ ಅಧ್ಯಕ್ಷರಾದಂತಹ ಶ್ರೀಕಂಠರಾಜ ಅರಸ್ ಅವರು. ತುಂಬಾ ಸಂತೋಷ ಆಗ್ತಿದೆ. ಇವತ್ತಿನ 142ನೇ ವರ್ಷದ ರಾಜಶ್ರೀ ನಾಲ್ವಡಿ ಮಹಾಪ್ರಭುಗಳನ್ನ ನೆನೆಸ್ಕೊಂಡು ಇವತ್ತಿಷ್ಟು ಜನ ಸೇರಿರೋದು, ಇದಕ್ಕೆಲ್ಲ ಸಾರ್ಥಕವಾಗಿ ನಿಜವಾಗ್ಲೂ ಇವತ್ತು ಈ ಒಂದು ಕಾರ್ಯಕ್ರಮನ ಎಷ್ಟು ಯಶಸ್ಸಿಗೆ ವಿವಿಧ ಸಂಘ ಸಂಸ್ಥೆಗಳ ಎಲ್ಲ ಜನಗಳಿಂದ ಇದು ಸಾರ್ಥಕ ಆಗಿದೆ. ಇನ್ನು ಮುಂದೆ ಇದು ದೊಡ್ಡ ಮಟ್ಟದಲ್ಲಿ ಇದನ್ನ ನೀವುಗಳೇ ಇದನ್ನ ತಗೊಂಡೋಗ್ಬೇಕು. ಇದಕ್ಕೆ ಎಷ್ಟು ಮಟ್ಟಿಗೆ ನಮ್ಮ ಕಡೆಯಿಂದ ನಾವು ಏನು ಮಾಡೋಕ್ಕಾಗುತ್ತೆ ಅದನ್ನ ಮಾಡೋಣ. ನೀವು ನಮಗೆ ಅದೇ ಥರ ಜೊತೆ ಕೂಡಿ ಇನ್ನು ಮುಂದೆ ಹೆಚ್ಚಿನ ಮಟ್ಟದಲ್ಲಿ ಇದು ಜಾಸ್ತಿ ಜನ ಆಗಿ ಇದನ್ನ ಹಿಂದೆ ಫಾಲೋ ಮಾಡಬೇಕು. ಇಂಥ ವ್ಯಕ್ತಿ ನಮ್ಮ ನಾಡು ಕಟ್ಟಿರೋ ವ್ಯಕ್ತಿ ಇವ್ರನ್ನ ನಾವು ಫಾಲೋ ಮಾಡಬೇಕಾಗಿರೋದು ನಮ್ಮ ಕರ್ತವ್ಯ. ಸೊ ಈ ಹಿಂದಿನ ಈ ಕಾರ್ಯಕ್ರಮದ ಮಾತಾಡಿ ಈ ದೇಶದಲ್ಲಿ ಇದು ಶಾಶ್ವತವಾಗಿ ಉಳಿದಿಲ್ಲ. ಅದರ ಕಾರಣ ಏನು ಅಂತಂದ್ರೆ ನಮ್ಮ ಬಂಧುಗಳು ಏನಿದ್ದಾರೆ, ನಮ್ಮ ಒಡೆಯರವರ ಒಂದು ಸಂಸ್ಕೃತಿ ಏನಿದೆ, ಭೋಗ ಜೀವನವನ್ನು ಮಾಡಿದ್ದಲ್ಲ, ಜನಪರವಾದ ಕಾರ್ಯಗಳನ್ನು ಮಾಡ್ತಾ ಜನರ ಹೃದಯದಲ್ಲಿ ನಿಂತ ಈ ರಾಜವಂಶಸ್ಥರಿಗೆ ವಂದಿಸತಕ್ಕಂಥ ಸೌಭಾಗ್ಯ ನಮಗೆ ಸಿಕ್ಕಿದೆ. ಆ ಕಾರಣದಿಂದ ಇವತ್ತು ಬಂದಿರತಕ್ಕಂಥ ಸಂಸದರು ಆದಂಥ ನಮ್ಮ ನೀವೆಲ್ಲ ನೆಚ್ಚಿನ ಬಂಧುಗಳಾದಂಥ ಶ್ರೀ ಇವರೇ ರಾಜರಾದಂತಹ ಶ್ರೀ ಯದುವೀರ ಕೃಷ್ಣದತ್ತ ರಾಜವಡೆಯರ ಅವರಿಗೆ ನಾನು ಹೃತ್ಪೂರ್ವಕವಾದಂತಹ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಅದೇ ರೀತಿ ಕಾರ್ಯಕ್ರಮ ಬೇಗ ಮುಗಿಯುವ ಕಾರಣಕ್ಕಾಗಿ ಮೇಲೆ ಇರುವ ಎಲ್ಲ ಮಠಮಾನ್ಯಗಳ ಸ್ವಾಮೀಜಿಯವರ ಪಾದಾರವಿಂದಗಳಿಗೆ ಎಲ್ಲರ ಪರವಾಗಿ ನಾನು ನಮಸ್ಕಾರಗಳನ್ನ ತಿಳಿಸ್ತಾ ಹೋಗ್ತೀನಿ. ಇದೇ ಸಂದರ್ಭದಲ್ಲಿ ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡಲಿಕ್ಕೆ ಬಹಳ ಒಂದಷ್ಟು ತಯಾರಿಯನ್ನು ಮಾಡಿದಂಥ ಆತ್ಮೀಯವಾದಂಥ ಸೋದರರಾದಂಥ ಶ್ರೀಕಾಂತರವರಿಗೆ ನನ್ನ ಹೃತ್ಪೂರ್ವಕ ಅಭಿನಂದನೆ. ಯಾಕೆಂತಂದ್ರೆ ಈ ಕಾರ್ಯಕ್ರಮ ಒಂದು ಯಶಸ್ವಿ ಆಗಬೇಕಾದ್ರೆ ಎಲ್ಲರೂ ಒಂದು ಮಾತು ಹೇಳಿದ್ರು, ಮೈಕ್ರೋಸ್ಕೋಪಿಕ್ ಕಮ್ಯುನಿಟಿ ಇದೆ, ಅಲ್ಲಿ ಸಮಸ್ಯೆ ಇರೋದೇನು ಅಂತಂದ್ರೆ ನಮ್ಮ ನಾಯಕರು ಇಲ್ಲದೆ ಇರೋದು. ಆದ್ರೆ ಆ ಒಂದು ಕರೆದಿದೆ ಸರ್, ನೀವು ನಮಗೆ ನಾಯಕರಾಗಿದ್ದೀರಿ. ಇನ್ನು ಮುಂದೆ ನಿಮ್ಮ ಹೆಜ್ಜೆಯಲ್ಲಿ ನಾವು ಹೆಜ್ಜೆ ಇಡುವುದನ್ನು ನಾವು ಕಲಿತಿದ್ದೇವೆ. ನೀವು ನಮ್ಮ ನಾಯಕರಿದ್ದೀರಿ. ನೀವು ಹೇಳಿದಾಗೆ ಎಲ್ಲಿ ಅತಿಯಾದ ಕಡಿಮೆ ಸಮುದಾಯ ಇರುತ್ತೆ ಅಲ್ಲಿ ನಾಯಕರು ಹೆಚ್ಚಿರ್ತದೆ, ಗುಂಪುಗಳಿರ್ತದೆ. ಆದರೆ ಇನ್ನು ಮುಂದೆ ನೀವು ನಮ್ಮ ನಾಯಕರಿದ್ದೀರಿ, ನಾವು ನಿಮ್ಮ ಹಿಂದೆ ಹೆಜ್ಜೆ ಹಾಕ್ತೇವೆ ಅಂತ ಹೇಳಿ ಎಲ್ಲ ಸಮುದಾಯದ ಬಂಧುಗಳ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಉತ್ಪೂರ್ವಕವಾದ ವಂದನೆಗಳನ್ನು ಅರ್ಪಿಸುತ್ತೇವೆ. ರೈತ ಬಾಂಧವರು, ಕಾರ್ಮಿಕ ವರ್ಗದವರು, ಆಟೋ ಚಾಲಕ ವರ್ಗದವರು, ಪೊಲೀಸ್ ಹಾಗೂ ವಿದ್ಯಾರ್ಥಿಗಳು, ಕಾಲೇಜು ವಿದ್ಯಾರ್ಥಿಗಳು,
ಒಂದು ಒಕ್ಕೂಟದ ಪರವಾಗಿ ನಾನು ಈ ಒಕ್ಕೂಟ ಅನ್ನೋ ಪದವನ್ನು ಬೇಕಂದ್ರೆ ಬಳಸ್ತಾ ಇದ್ದೀನಿ. ಇನ್ನೊಂದು ದಿನ ಈ ಸಮುದಾಯದ ಒಗ್ಗಟ್ಟಿಗೆ ಎಲ್ಲ ಜಾತಿಯವರು ಇದೆ, ಆದರೆ ಅವರೆಲ್ಲ ಒಂದಾಗ್ಬಿಡ್ತಾರೆ, ನಾವು ಒಂದಾಗ್ಬಿಡ್ತಾರೆ. ಅವರೆಲ್ಲ ಸುಮಾರು ಸ್ವಾಮಿಗಳಿದ್ದಾರೆ, ಎಲ್ಲರೂ ಒಂದಾಗ್ತಾರೆ, ಸುಮಾರು ಸಂಘಗಳಿವೆ, ಎಲ್ಲರೂ ಒಂದಾಗ್ತಾರೆ. ಆದರೆ ಈ ಒಂದು ದಿನ ಒಗ್ಗಟ್ಟಾದ ದಿನ ಬಂದಿದೆ. ಇನ್ನು ಮುಂದೆ ನಾವೆಲ್ಲ ಸಮುದಾಯದ ಪರವಾಗಿ ಒಗ್ಗಟ್ಟಾಗಿ ನಿಲ್ಲೋಣ. ನಮ್ಮ ನಾಯಕರ ಹಿಂದೆ ಹೆಜ್ಜೆ ಹಾಕೋಣ ಅಂತ ಹೇಳಿ ಮಾತೃಶ್ರೀ ಅವರಿಗೆ ಮತ್ತೊಮ್ಮೆ ಮುಗಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಕಾರ್ಯಕ್ರಮ ಮುಕ್ತಾಯವಾಗಿದೆ. ರಾಜಶ್ರೀ ನಾಲ್ವಡಿ ಕೃಷ್ಣರಾಜ ಮಹಾರಾಜ ಅವರಿಗೆ, ರಾಜಮಾತೆ ಕೆಂಪನಂಜಮಣ್ಣಿ ಅವರಿಗೆ, ರಾಜಮಾತೆ ಕೆಂಪನಂಜಮಣ್ಣಿ ಅವರಿಗೆ, ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ, ಯದುವೀರ್ ಮಹಾರಾಜ ಒಡೆಯರ್ ಅವರಿಗೆ. ಬೆಳಗ್ಗೆ ತಾಯಿ ಚಾಮುಂಡೇಶ್ವರಿಯ ಒಂದು ದರ್ಶನ ಪಡೆದ ನಂತರ ಇಲ್ಲಿ ಬೆಟ್ಟದಲ್ಲೇ ಒಂದು ಅನ್ನಸಂತರ್ಪಣೆ ಕಾರ್ಯಕ್ರಮ ಆಗಿತ್ತು. ಇದು ಕ್ಷೇತ್ರಾದ್ಯಂತ ಅನೇಕ ಒಂದು ಪಾಯಿಂಟ್ಗಳಲ್ಲಿ ಅನ್ನಸಂತರ್ಪಣೆ ನಡೀತಾ ಇದೆ. ಸುಮಾರು 1 ಲಕ್ಷ ಅಷ್ಟು ಜನ ಒಂದು ಫೀಡಿಂಗ್ ಮಾಡುವಂಥದ್ದು ಒಂದು ಗುರಿ ಇಟ್ಟಿದ್ದೀವಿ. ಅದಕ್ಕೆ ತಕ್ಕ ಎಲ್ಲ ವ್ಯವಸ್ಥೆ ನಡೆದಿದೆ. ಜೊತೆಗೆ ಅನೇಕ ಶಿಬಿರಗಳು ಇತ್ಯಾದಿ ಎಲ್ಲ ಅಂದರೆ ಬರೀ ಸೇವೆಯ ದೃಷ್ಟಿಯಿಂದ ಹೆಚ್ಚು ವೇದಿಕೆ ಕಾರ್ಯಕ್ರಮಗಳು ಬೇಡ, 1-2 ಇದ್ದರೆ ಸರಿ ಸ್ಮರಣೆ ಮಾಡೋದಕ್ಕೆ, ಆದರೆ ಹೆಚ್ಚು ಸೇವೆಗಾಗಿ ಇದನ್ನು ಸಮರ್ಪಣೆ ಮಾಡೋಣ ಅಂತ ಒಂದು ಗುರಿ ಇಟ್ಕೊಂಡು ಕೆಲಸ ಮಾಡಿರೋದು ಈ ಸಂಘಟನೆಗೆ, ನಮ್ಮ ಅನೇಕ ಸಂಘ ಸಂಸ್ಥೆಗಳಿಗೆ ನನ್ನ ಹೃತ್ಪೂರ್ವಕವಾದಂಥ ಕೃತಜ್ಞತೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ. ಇದು 2 ನಿಮಿಷ ಹಿಂದೆ ನಮ್ಮ ಅರಸು ಮಂಡಳಿ ಸಂಘದ ವತಿಯಿಂದ ಏನು ಪ್ರತಿ ವರ್ಷ ಮೆರವಣಿಗೆ ಆಗುತ್ತೆ, ಇವತ್ತು ಅದ್ದೂರಿಯಾಗಿ ಇನ್ನೂ ದೊಡ್ಡ ಒಂದು ಮೆರವಣಿಗೆಯನ್ನು ಸಂಘಟಿಸಿದ್ದಾರೆ. ಮುಂಚೆ ಎಲ್ಲ ನಮ್ಮ ತ್ಯಾಗರಾಜ ಒಂದು ಬೀದಿಯಲ್ಲಿ ಮಾಡ್ತಾಯಿದ್ರು, ಅದು ಭಾಳ ಸಣ್ಣ ಒಂದು ಜಾಗ ಅದು. ಅದಕ್ಕಾಗಿ ಇವತ್ತು ನಮ್ಮ ಅರಸು ಸ್ಕೂಲ್ ಇದೆ, ಅಲ್ಲಿಂದಾನೇ ಪ್ರಾರಂಭ ಮಾಡಿಸಿ ಇವತ್ತು ದೊಡ್ಡ ಮಟ್ಟದಲ್ಲಿ ಆಚರಣೆ ನಡೀಬೇಕು. ಇವತ್ತು ಒಂದು ಒಳ್ಳೆಯ ಪ್ರೇರಣೆ. ಸಮಸ್ಯೆಗಳು 1 ಅಲ್ಲ 2 ಅಲ್ಲ 100 ಇದ್ದಾವೆ. ಅದೆಲ್ಲನೂ ಕೂಡ ಯಾವ ರೀತಿ ಬಗೆಹರಿಸಬೇಕು ಅಂತ ಆದಷ್ಟು ಶೀಘ್ರದಲ್ಲಿ ಯೋಚನೆ ಮಾಡಿದ್ರೆ ಒಳ್ಳೆಯದು.
ಮೈಸೂರಿನ ಒಂದು ಪಾರಂಪರಿಕ ಕಟ್ಟಡಗಳ ನಿರ್ಮಾಣಗಳನ್ನು ನಾವು ನೋಡ್ಬೋದು. ಮೈಸೂರಿನ ಅರಮನೆ ಆಗಿರ್ಬೋದು, 1902ನೇ ಇಸ್ವಿಯಲ್ಲಿ ಮೈಸೂರಿನ ಅರಮನೆ, ಈಗ ನಾವು ಏನು ಮೈಸೂರು ಪ್ಯಾಲೇಸ್ ಅಂತ ನಾವು ನೋಡ್ತಾ ಇದ್ದೀವಿ, ಅದನ್ನು ಅವರು ಕಟ್ಟಿಸಿದರು. ನಾಲ್ವಡಿ ಕೃಷ್ಣರಾಜ ಒಡೆಯರವರು ದೊಡ್ಡ ಒಂದು ಅಪಾರವಾದ ಕೊಡುಗೆ ಅಂದರೆ ಕೃಷ್ಣರಾಜಸಾಗರ ಅಣೆಕಟ್ಟೆ ಏನಿದೆ ಅದನ್ನು ನಿರ್ಮಾಣ ಮಾಡಿದರು. ಅದಲ್ಲದೆ ಸಹ ಅವರು ತುಂಗಭದ್ರಾ ನದಿಗೆ ಒಂದು ಅಣೆಕಟ್ಟನ್ನು ಸಹ ಕಟ್ಟಿದ್ದಾರೆ. ಅದಲ್ಲದೆ ಅವರು ಸಾಮಾಜಿಕವಾಗಿ ಅನೇಕ ಕೊಡುಗೆಗಳನ್ನು ನೀಡಿದ್ದಾರೆ. ಮೈಸೂರಿಗೆ ಒಂದು ಬ್ಯಾಂಕಿನ ವ್ಯವಸ್ಥೆ, SP ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಪ್ರಪ್ರಥಮವಾಗಿ ಮೈಸೂರಿನಲ್ಲಿ ಸ್ಥಾಪನೆಯಾಗಿತ್ತು. ಮತ್ತು ಮೈಸೂರು ವಿಶ್ವವಿದ್ಯಾನಿಲಯ ಶಿಕ್ಷಣ ಕ್ಷೇತ್ರದಲ್ಲಿ ಅವರು ನೀಡಿದಂಥ ಕೊಡುಗೆ ಅಪಾರ. ಮಹಿಳೆಯರಿಗೆ ಶಿಕ್ಷಣ ಪ್ರಾರಂಭವಾಗಿದ್ದು ಅವರ ಒಂದು ಕಾಲದಲ್ಲಿ ಅಂತ ಹೇಳ್ಬೋದು. ಬಾಲ್ಯ ವಿವಾಹವನ್ನು ಮೈಸೂರು ಸಂಸ್ಥಾನದ ಒಂದು ಪ್ರಪ್ರಥಮ ಬಾರಿಗೆ ಶ್ರೇಯಸ್ಸು ಅವರಿಗೆ ಸೇರುತ್ತೆ. ಮೈಸೂರಿನ ಇನ್ನೂ ಅನೇಕ ನಾವು ಎಷ್ಟೋ ಸಂಸ್ಥೆಗಳಿದೆ, ಅದನ್ನೆಲ್ಲ ನೋಡಿದಾಗ ಕನ್ನಡ ಸಾಹಿತ್ಯ ಪರಿಷತ್ ಪ್ರಪ್ರಥಮವಾಗಿ ಕನ್ನಡ ಸಾಹಿತ್ಯ ಪರಿಷತ್ತನ್ನು ನಮ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರವರು ಸ್ಥಾಪಿತ ಮಾಡಿದ್ದಾರೆ. ಹಾಗೆಯೇ ಇನ್ನೂ ಅನೇಕ 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 ಒಂದು ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಪ್ಲಾಂಟ್ ಮಳವಳ್ಳಿ, ನೀವು ಎಲ್ಲರಿಗೂ ಗೊತ್ತಿರೋ ಹಾಗೆ ಮಳವಳ್ಳಿಯಲ್ಲಿ ಒಂದು ಹೈಡ್ರೋ ಎಲೆಕ್ಟ್ರಿಕ್ ಇದಿದೆ. ಜನರೇಷನ್ ಆಫ್ ಕರೆಂಟ್, ನಮ್ಮ ವಿದ್ಯುತ್ ಶಕ್ತಿಯನ್ನು ಹೆಂಗೆ ಉತ್ಪಾದನೆ ಮಾಡೋದು ಅನ್ನೋದ್ರ ಬಗ್ಗೆ ನಾಲ್ವಡಿ ಕೃಷ್ಣರಾಜ ಒಡೆಯರವರು ಆಗಿನ ಒಂದು ಅವರ ದೂರದೃಷ್ಟಿಯನ್ನು ಇಟ್ಕೊಂಡು ನಮ್ಮ ಮೈಸೂರಿಗೆ ಒಂದು ಕೊಡುಗೆಯಾಗಿ ನೀಡಿದ್ದಾರೆ. ಅವರ ಇನ್ನೂ ಅನೇಕ ಕಾರ್ಯಕ್ರಮಗಳು ಅವರು ನಡೆಸಿರೋದನ್ನ ಅವರು ನಡ್ಕೊಂಡು ಬಂದಿರೋ ರೀತಿಯನ್ನು ನಮ್ಮ ಮಹಾತ್ಮ ಗಾಂಧೀಜಿಯವರು ಮೈಸೂರಿಗೆ ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ ಅವರನ್ನು ಹೊಗಳಿ ರಾಜಋಷಿ ಎಂಬ ಬಿರುದನ್ನು ಸಹ ನೀಡಿರುತ್ತಾರೆ. ಅಂದಿನಿಂದ ಅವರನ್ನು ರಾಜರ್ಷಿ ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರೆಂದೇ ಪ್ರಖ್ಯಾತಗೊಂಡಿರುತ್ತಾರೆ. ಮೈಸೂರಿನ ಅನೇಕ ಮಹಾರಾಜರುಗಳಲ್ಲಿ ಇವರು 1940 ಆಗಸ್ಟ್ 3ರಂದು ದೈವಾಧೀನರಾದರು. ಕೇವಲ ತಮ್ಮ 56 ವರ್ಷ ಅವರ ಒಂದು ಜೀವನದಲ್ಲಿ ತುಂಬ ಯೋಜನೆಗಳನ್ನು ಮಾಡಿ ನಮ್ಮ ಮೈಸೂರು ಸಂಸ್ಥಾನಕ್ಕೆ ಅದನ್ನು ಹೇಳೋದು ಚಾಲು. ಇಂದಿನ ರಾಜಕಾರಣಿಗಳು ಅವ್ರು ಮಾಡಿರೋಂಥ ಒಂದು ಎಳ್ಳಷ್ಟು ಕೂಡ ಯಾವುದೇ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿಲ್ಲ ಅಂತಲೇ ನಾವು ಹೇಳ್ಬೋದು. ಸಮಾನ ಶಿಕ್ಷಣ ವ್ಯವಸ್ಥೆ ಮತ್ತು ವಿದ್ಯಾಭ್ಯಾಸದಲ್ಲಿ ಹೆಚ್ಚಿನ ಕೊಡುಗೆ ಆಗಿರ್ಬೋದು, ಸಮಾಜದಲ್ಲಿ ಎಲ್ಲರಿಗೂ ಸಮಾನವಾದ ಹಕ್ಕನ್ನು ನೀಡಿರುವುದರಿಂದ ಆಗ್ಬೋದು, ಇನ್ನೂ ಅನೇಕ ರೀತಿ ಕೊಡುಗೆಗಳನ್ನು ರಾಜಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರವರು ನಮ್ಮ ಮೈಸೂರಿನ ಜನತೆಗೆ ನೀಡಿದ್ದಾರೆ ಅಂತ ತಪ್ಪಾಗಲಾರದು. ನಾಲ್ವಡಿ ಕೃಷ್ಣರಾಜ ಒಡೆಯರವರ ಜೀವಿತ ಕಾಲದಲ್ಲಿ ಅವರ ಒಂದು ದೂರದೃಷ್ಟಿಯನ್ನು ಇವತ್ತು ನಮ್ಮ ರಾಜಕೀಯ ವ್ಯವಸ್ಥೆಯಲ್ಲಿ ಅದನ್ನು ಬಳಸ್ಕೊಂಡ್ರೆ ಇನ್ನೂ ಅನೇಕ ರೀತಿ ಬದಲಾವಣೆಗಳನ್ನು ತರೋದಕ್ಕೆ ನಮ್ಮ ಸಂಸ್ಥಾನ ಮೈಸೂರು ಸಂಸ್ಥಾನಕ್ಕೆ, ಅಂದರೆ ಇಂದಿನ ಮೈಸೂರು ವಿಧಾನಸಭಾ ಕ್ಷೇತ್ರ ಅಂತ ಏನಿದೆ, ಆ ವಿಧಾನಸಭಾ ಕ್ಷೇತ್ರಗಳಲ್ಲಿ ಅವರು ನೀಡಿದ ಕೊಡುಗೆಗಳನ್ನು ಸ್ಮರಣೆ ಮಾಡುವುದರಿಂದ ಇದನ್ನು ಆಚರಣೆಯನ್ನು ಮಾಡಬೇಕು. ನಮ್ಮ ಜೂನ್ 4ನೇ ತಾರೀಕು ಪ್ರತಿ ವರ್ಷ ನಮ್ಮ ಮೈಸೂರಿನ ಅರಸು ಮಂಡಳಿ ಸಂಘ ಅವರಿಗೆ ಪುಷ್ಪಹಾರ, ಅವರ ಪ್ರತಿಮೆಗೆ ಕೃಷ್ಣರಾಜ ಸರ್ಕಲ್ ಅಂತ ಏನಿದೆ ಆ ಪ್ರತಿಮೆಗೆ, ಕೃಷ್ಣರಾಜ ಒಡೆಯರವರ ಒಂದು ಪ್ರತಿಮೆಗೆ ಮಾಲಾರ್ಪಣೆ ಮಾಡುವುದರ ಮೂಲಕ ಹಾಗೂ ಅರಸು ಮಂಡಳಿ ಸಂಘದವರು ಪ್ರತಿ ವರ್ಷ ಒಂದು ಮೆರವಣಿಗೆ ಮಾಡುವ ಮೂಲಕ ಮೈಸೂರಿನ ಜನತೆಗೆ ಅವರು ನೀಡಿದಂಥ ಕೊಡುಗೆಗಳನ್ನು ಒಂದು ಉದಾಹರಣೆಯನ್ನು ನೀಡ್ತಾ ಬಂದಿದ್ದೀವಿ. ಆದ್ದರಿಂದ ಮುಂದಿನ ದಿನಗಳಲ್ಲಿ ಅವರು ನಡೆಸಿದ ಹಲವಾರು ಕಾರ್ಯಕ್ರಮಗಳನ್ನು ನಾವು ಯೋಜನೆಯನ್ನು ಜಾರಿಗೆ ತಂದರೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬದಲಾವಣೆಯನ್ನು ಕಾಣಬಹುದು, ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬೆಳವಣಿಗೆಯನ್ನು ಕಾಣಬಹುದು ಅಂತ ಹೇಳೋದಕ್ಕೆ ನಾನು ಇಚ್ಛೆ ಪಡ್ತೀನಿ.
ಪ್ರಪಂಚ ಪರ್ಯಟನೆ